ಅಧ್ಯಕ್ಷರೇ, ಎಲ್ಲಿ ಮೌಢ್ಯತೆ, ಬಾಲ್ಯ ವಿವಾಹ, ಕಂದಾಚಾರ, ಈ ಈ ಈ ಅಂಧಭಕ್ತಿ, ಅಂಧಶ್ರದ್ಧೆ ಎಲ್ಲಿರ್ತದೋ ಅಲ್ಲಿ ಶಿಕ್ಷಣದ ಕೊರತೆ ಇದೆ ಅನ್ನೋದು ನಮ್ಗೆ ತಿಳಿದು ಬರ್ತದೆ. ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ಈಗ ನಮ್ಮ ಉತ್ತರ ಕರ್ನಾಟಕ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ. ಯಾಕೆಂದರೆ ಈ ಶಿಕ್ಷಣ ಕೊರತೆಯಿಂದ ಇದೆಲ್ಲ ಅಮಾಯಕರು, ಅಸಹಾಯಕರು ಬಲಿಪಶುಗಳಾಗ್ತಾ ಇದ್ದಾರೆ. ಈಗ ಎಲ್ಲರೂ ಅಂಕಿಅಂಶಗಳೆಲ್ಲ ಗೌರವಾನ್ವಿತ ಸದಸ್ಯರು ಅಂಕಿಅಂಶಗಳೆಲ್ಲ ಹೇಳಿದ್ರು, ಎಲ್ಲ ರೀತಿಯ ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ರು. ನಾನು ಯಾವುದೂ ಹೇಳೋಕ್ಕೋಗಲ್ಲ, ಒಂದೇ ಒಂದು ಹೇಳ್ತೀನಿ ವೈದ್ಯನಾಗಿ. ದಕ್ಷಿಣ ಕರ್ನಾಟಕದಲ್ಲಿ ಯಾವುದೇ ನೀವು ರಸ್ತೆಗಳಲ್ಲಿ ಹೋದರೆ ನಿಮಗೆ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ನೋಡ್ತೀರಾ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ನೋಡ್ತೀರಾ, ಮತ್ತು ಪ್ರೈವೇಟ್ ಬ್ಯಾಂಕ್ಸ್ ನೋಡ್ತೀರಾ. ನಮ್ಮ ಉತ್ತರ ಕರ್ನಾಟಕ ನೋಡಿದ್ರೆ ಎಲ್ಲಿ ನೋಡಿದ್ರು ನಕಲಿ ವೈದ್ಯರು, ನಕಲಿ ಆಸ್ಪತ್ರೆಗಳನ್ನು ನೋಡ್ತೀರಾ. ಇಷ್ಟು ಸಾಕು. ನಮ್ಮ ಇಲ್ಲಿ ಅಸಹಾಯಕರು, ಅಮಾಯಕರು ಇದ್ದಾರೆ. ಇಲ್ಲಿ ಶಿಕ್ಷಣ ಕೊರತೆ ಇದೆ, ಅದಕ್ಕೋಸ್ಕರ ಇಲ್ಲಿ ಇವ್ರನ್ನ ಉಪಯೋಗಿಸ್ಕೊಳ್ತಾರೆ ಅಂತೇಳಿ. ಯಾಕೆಂದರೆ ಈ ನಕಲಿ ವೈದ್ಯರು ಎಲ್ಲಿ ಎತ್ತಿರ್ತಾರೆ, ಯಾಕೆಂದರೆ ನಮ್ಮ ಹತ್ರ ಆಸ್ಪತ್ರೆಗಳಿದ್ದರೆ ಕೂಡ ಇವ್ರನ್ನೇ ಜಾಸ್ತಿ ನಂಬ್ತಾರೆ. ಇಂಥ ಒಂದು ಪರಿಸ್ಥಿತಿಗೆ ಈ ಶಿಕ್ಷಣ ಕೊರತೆಯಿಂದ ಇಷ್ಟೆಲ್ಲ ಆಗ್ತಾ ಇದೆ ಅನ್ನೋದು ಈ ನಮ್ಮ ಉತ್ತರ ಕರ್ನಾಟಕ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಹಿಂದುಳಿದಕ್ಕೆ ಕಾರಣ ಬಹುಮುಖ್ಯ ಶಿಕ್ಷಣ ಕೊರತೆ. ಇದನ್ನು ನೀಗಿಸೋದಕ್ಕೆ, ಈ ಶಿಕ್ಷಣ ಕೊರತೆ ನೀಗಿಸಿ ಈ ಭಾಗನ ಉದ್ಧಾರ ಮಾಡಲಿಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಒಂದು ಐತಿಹಾಸಿಕ ನಿರ್ಣಯ. ಎಲ್ಲರೂ ಹೇಳ್ತಾ ಇದ್ರು KPS ಶಾಲೆಗಳ ಬಗ್ಗೆ ಅವ್ರದ್ದೇ ಆದಂಥ ತಾತ್ಪರ್ಯ ವಾಕ್ಯನ ಇದೆ. ಅದನ್ನು ನಿಜವಾಗ್ಲೂ ಹೇಳ್ತೀನಿ, ಇದು ಒಂದು ಐತಿಹಾಸಿಕ ನಿರ್ಣಯ ಅಂತ ನಾನು ಹೇಳ್ತೀನಿ. ಅದೇ ರೀತಿಯಲ್ಲಿ ಇವತ್ತು ಬರೀ ಶಿಕ್ಷಣ ಕೊಟ್ಟರೆ ಆಗೋದಿಲ್ಲ, ಒಂದು ವೈಜ್ಞಾನಿಕ ಚಿಂತನೆ ಬೇಕು ಮತ್ತು ಸಂವಿಧಾನದ ಅಳವಡಿಕೆ ಬೇಕು ಮಕ್ಕಳಲ್ಲಿ, ಶಾಲೆಯಲ್ಲಿ. ಅದಕ್ಕೋಸ್ಕರ ನಮ್ಮ ಘನ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಶಿಕ್ಷಣ ಸಚಿವರಿಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇವತ್ತು ಸಂವಿಧಾನ ಪೀಠಿಕೆ 1.04 ಕೋಟಿ ವಿದ್ಯಾರ್ಥಿಗಳಿಗೆ ಪ್ರತಿದಿನ ಸಂವಿಧಾನ ಪೀಠಿಕೆಯನ್ನು ನಾವು ಓದೋದನ್ನು ಕಡ್ಡಾಯಗೊಳಿಸ್ತಾ ಇದ್ದೀವಿ. ಅದೇ ರೀತಿ ಮತ್ತು ಸೈದ್ಧಾಂತಿಕ ಮತ್ತು ಪಕ್ಷಪಾತ ವ್ಯವಸ್ಥಿತ ಪರಿಷ್ಕರಣೆ ಆಗಿರ್ಬೋದು, ಮತ್ತು ಬ್ಯಾಗ್ ತೂಕ ಇಳಿಕೆ ಆಗಿರ್ಬೋದು, ಪೌಷ್ಟಿಕಾಂಶ, ಮತ್ತು 3 ಪರೀಕ್ಷಾ ನೀತಿ ಆಗಿರ್ಬೋದು, ಪರೀಕ್ಷಾ ಕೇಂದ್ರಗಳಲ್ಲಿ ವೆಬ್ಕಾಸ್ಟಿಂಗ್ ಆಗಿರ್ಬೋದು, ಮತ್ತು ನೈತಿಕ ವಿಜ್ಞಾನ ಮತ್ತು ಮೌಲ್ಯವರ್ಧಿತ ಶಿಕ್ಷಣ ಆಗಿರ್ಬೋದು, ಮತ್ತು ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಮತ್ತು 10% ಬಜೆಟಲ್ಲಿ ಶಿಕ್ಷಣಕ್ಕೋಸ್ಕರ ಮೀಸಲಿಟ್ಟರ್ ಆಗಿರ್ಬೋದು. ನಮ್ಮ ಇಡೀ ರಾಜ್ಯಕ್ಕೆ ಮೊದಲ ಬಾರಿಗೆ 2-3 ದಶಕಗಳಿಂದ ಪೆಂಡಿಂಗ್ ಇರೋಂಥ ಕಾಲೇಜುಗಳು, ನಮ್ಮ ಕೂಡ್ಲಿಗಿಲ್ಲೇನೆ ಇಡೀ 216 ಕೇವಲ ಒಂದು ಕಾಲೇಜಿತ್ತು. ಇವತ್ತು KPS ಮಾನ್ಯ ಶಿಕ್ಷಣ ಸಚಿವರ ಒಂದು ಬದ್ಧತೆಯಿಂದ ಇವತ್ತು ನಮಗೆ 700 KPS ಶಾಲೆ ಬಂದಿದೆ. ಅದರಲ್ಲಿ ನಮ್ಮ ತಾಲೂಕಿಗೆ 7 KPS ಶಾಲೆಗಳು ಬಂದಿದ್ದಾವೆ. ಇದು ನಿಜವಾಗ್ಲೂ ಒಂದು ಐತಿಹಾಸಿಕ ನಿರ್ಧಾರ ನಮ್ಮ ಸರ್ಕಾರದಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ದ್ವಿಭಾಷಾ ಶಿಕ್ಷಣ ವಿಸ್ತರಣೆ ಆಗಿರ್ಬೋದು, ವಿದ್ಯಾವಿದ್ಯಾತ ಕೋಚಿಂಗ್ ಆಗಿರ್ಬೋದು, ಎಲ್ಲ PU ಮತ್ತು ವಿದ್ಯಾರ್ಥಿಗಳಿಗೆ ಉಚಿತ JEE ನೀಟ್ ತರಬೇತಿ, ಇದೆಲ್ಲ ಇಂಥ ಒಂದು ಶೈಕ್ಷಣಿಕ ಕ್ರಾಂತಿ ನಿರ್ಧಾರದಿಂದ ನಾವು ಉತ್ತರ ಕರ್ನಾಟಕಕ್ಕೆ ಒಂದು ನ್ಯಾಯ ಕೊಡಬೇಕಾದಂಥ ನಿರ್ಧಾರ ನಮ್ಮ ಸರ್ಕಾರ ತಗೊಂಡಿದೆ ಅಂತೇಳಿ ಹೇಳೋಕ್ಕೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಅದೇ ರೀತಿ ನಂಜುಂಡಪ್ಪ ನಮ್ಮ ಜಿಲ್ಲೆ, ನಮ್ಮ ವಿಜಯನಗರ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಮೊದಲ ಜಿಲ್ಲೆ, ಕೂಡ್ಲಿಗಿ ಕಲ್ಯಾಣ ಕರ್ನಾಟಕದ ಮೊದಲ ತಾಲೂಕು. ನಂಜುಂಡಪ್ಪ ವರದಿ ಪ್ರಕಾರ ಮಾನದಂಡಗಳ ಆಧರಿಸಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ವರ್ಷ 5,000 ಕೋಟಿ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ 3 ಬಜೆಟಲ್ಲಿ ಕೂಡ ಅನುದಾನವೂ ಬಂದಿದೆ. ಅದೇ ರೀತಿ KPS ಶಾಲೆಗಳ ಜೊತೆಗೆ ನಮ್ಮ ತಾಲೂಕು ವಿಶೇಷವಾಗಿ 74 ಕೆರೆ ತುಂಬಿಸುವ ಯೋಜನೆ ಕಾರ್ಯರೂಪಕ್ಕೆ ಬರಲು ಸಹಕರಿಸಿದಂಥ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ತಿಳಿಸುತ್ತಾ, ಅದೇ ರೀತಿ ನಮ್ಮ ರೈತರಿಗೆ ಬಹುಮುಖ್ಯವಾಗಿ ಉಪಯೋಗ ಆದಂಥ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಆಗಿರ್ಬೋದು, ಹುಣಸೆ ಮತ್ತು ಶೇಂಗಾ ಸಂಸ್ಕರಣಾ ಘಟಕ ಆಗಿರ್ಬೋದು, ಅದೇ ರೀತಿ ಇಡೀ ಏಷ್ಯಾದಲ್ಲೇ ಅತಿ ದೊಡ್ಡದಾದಂಥ ಕುಡಿಯ ನೀರಿನ ಯೋಜನೆ ಪಾವಗಡ ಸ್ಕೀಮು ನಮ್ಮ ತಾಲೂಕಿಗೆ ಕೊಟ್ಟಿರೋಂಥದ್ದಾಗಿರ್ಬೋದು, ಕೂಡ್ಲಿಗಿ ಪಟ್ಟಣಕ್ಕೆ ಶಾಶ್ವತ ಕುಡಿಯ ನೀರನ್ನು ಕೊಟ್ಟಿರೋಂಥದ್ದಾಗಿರ್ಬೋದು, ಮತ್ತು ವಿಶೇಷವಾಗಿ ನಮ್ಮ ಕಂದಾಯ ಸಚಿವರು ನಾವು ಧನ್ಯವಾದ ತಿಳಿಸಬೇಕಾಗ್ತದೆ. ಯಾಕೆ ಅಂತಂದರೆ ರಾಜ್ಯದಲ್ಲೇ ಅತಿ ಹೆಚ್ಚು ಕಂದಾಯ ಗ್ರಾಮಗಳು ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ ನಾವು ಮಾಡಿದ್ದೀವಿ. ಮತ್ತು ಈ ಪೌತಿ ಆಂದೋಲನ ಆಗಿರ್ಬೋದು, ದರ್ಖಾಸ್ತು ಕೋಡಿ ಆಗಿರ್ಬೋದು, ಮತ್ತು ಈ ರೆಕಾರ್ಡ್ಸ್ ಡಿಜಿಟಲೀಕರಣ ಆಗಿರ್ಬೋದು, ಇಂಥವೆಲ್ಲ ಐತಿಹಾಸಿಕ ನಿರ್ಧಾರಗಳು ನಮ್ಮ ಸರ್ಕಾರದಿಂದ ಆಗ್ತಾ ಇದೆ ಅನ್ನೋದು ನಿಜವಾಗ್ಲೂ ನಮಗೆ ಭಾಳ ಹೆಮ್ಮೆ ಇದೆ. ಅದೇ ರೀತಿ ಇಂಧನ ಇಲಾಖೆಯಲ್ಲಿ ಕೂಡ ಸುಮಾರು ತಾಲೂಕು ಮತ್ತು ಜಿಲ್ಲೆಯಲ್ಲಿರೋಂಥ ಎಲ್ಲ ಸ್ಟೇಷನ್ಗಳು ಇವತ್ತು ಕೆಪಾಸಿಟಿ ಎನ್ಹಾನ್ಸ್ಮೆಂಟು ಆಗ್ತಾ ಇದ್ದಾವೆ ಮತ್ತು ಅಪ್ಗ್ರೇಡೇಷನ್ ಆಗ್ತಾ ಇದೆ. ಸೊ ಇದು ನಿಜವಾಗ್ಲೂ ಭಾಳ ಒಳ್ಳೆಯ ನಿರ್ಧಾರ ಅಂತ ಹೇಳ್ತಾ, ಅದೇ ರೀತಿ ಈಗ ತಾಲೂಕಿಗೆ ಮತ್ತು ಜಿಲ್ಲೆಗೆ ಬೇಕಾಗಿರೋಂಥ ಕೆಲವು ಅತ್ಯವಶ್ಯಕ ವಿಷಯಗಳನ್ನ ನಾನು ಕೇವಲ ಒಂದು 5 ನಿಮಿಷದೊಳಗೆ ನಿಮಗೆ ಹೇಳಿಬಿಡ್ತೀನಿ. ಮಾನ್ಯ ಅಧ್ಯಕ್ಷರೇ, ನಮಗೆ ಬಹುಮುಖ್ಯವಾಗಿ ಬೇಕಾಗಿರೋದು ಜಿಲ್ಲಾಸ್ಪತ್ರೆ. ಇಲ್ಲಿ
ಇದು ಆಲ್ಮೋಸ್ಟ್ ಪೂರ್ಣಗೊಂಡ್ರೆ ಕೂಡ ಆರ್ಥಿಕ ಇಲಾಖೆಯಲ್ಲಿ ಇದು ಒಂದು HR ಹ್ಯೂಮನ್ ರಿಸೋರ್ಸಸ್ ಮಾನವ ಸಂಪನ್ಮೂಲ ಕುಂಠಿತಗೊಂಡು ಇದಕ್ಕೋಸ್ಕರ ಇವತ್ತು ಅದು ಆಗದಲ್ಲೇ ಆಗಿದೆ. ನಮಗೆ ಈಗಲೂ ಬಳ್ಳಾರಿ ಮತ್ತು ಕೊಪ್ಪಳ ಮೆಡಿಕಲ್ ಕಾಲೇಜ್ನ ಅವಲಂಬಿಸಬೇಕಾಗಿದೆ. ಜಿಲ್ಲಾಸ್ಪತ್ರೆ ಇಲ್ದಿದ್ದು ಭಾಳ ಕಷ್ಟ ಆಗಿದೆ. ಅದೇ ರೀತಿ ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಅಲ್ಲಿ ಹೊಸಪೇಟೆಯಲ್ಲಿದೆ. ಅದನ್ನು ಕೂಡ ಪೌಷ್ಟಿಕಾಂಶದ ಕೊರತೆ ಮತ್ತು ಅನಿಮಿಕ್ ಪೇಷಂಟ್ ಜಾಸ್ತಿ ಇರೋದ್ರಿಂದ ಅದನ್ನು ನಾವು 100 ಬೆಡ್ಗೆ ಉನ್ನತೀಕರಿಸಬೇಕಾಗಿದೆ. ಜಿಲ್ಲಾಸ್ಪತ್ರೆಗೆ ಸುಮಾರು 6 ತಿಂಗಳನ್ನು ಮಾನ್ಯ ಆರೋಗ್ಯ ಸಚಿವರು ಕೂಡ ಬಂದಿದ್ದಾರೆ. ಇದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ಬಂದಿದೆ. ಜಿಲ್ಲಾ ಆಸ್ಪತ್ರೆನ ಆದಷ್ಟು ಬೇಗ ಸಂಪೂರ್ಣಗೊಳಿಸಿ ಅದನ್ನು ಸಾರ್ವಜನಿಕರ ಉಪಯೋಗಕ್ಕೆ ಮಾಡಿಕೊಡ್ಬೇಕಂತ ಹೇಳ್ತಾ, ಯಾಕೆಂದರೆ ಅಧ್ಯಕ್ಷರೇ ಇವತ್ತು ಎಷ್ಟು ಅಮಾಯಕರಿದ್ದಾರೆ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಂದರೆ, ಇವತ್ತು ಪ್ರತಿಯೊಂದು ನಮ್ಮ ತಾಲೂಕು ಹೆಡ್ ಕ್ವಾರ್ಟ್ರಿಂದ ಮಣಿಪಾಲ್ಗೆ ಮತ್ತು ಮಂಗಳೂರಿಗೆ ಬಸ್ಸುಗಳಿದ್ದಾವೆ, ರಾತ್ರಿ ಬಸ್ಸುಗಳಿದ್ದಾವೆ. ಅವರು ಹೋರಾಟ ಮಾಡಿದ್ದಾರೆ ಜನಗಳು, ನಮ್ಗೆ ಮಣಿಪಾಲ್ ಬಸ್ ಬಿಡ್ರಿ, ಮಂಗಳೂರು NFIಗೆ ಹೋಗ್ತೀವಿ, ನಾವು ಕಸ್ತೂರ್ಬಾ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತೇಳಿ. ಯಾರು ಇಲ್ಲಿ ಜಿಲ್ಲಾಸ್ಪತ್ರೆ ಕೇಳ್ತಾ ಇಲ್ಲ. ಆದರೆ ತುಂಬ ಅವಶ್ಯಕವಾಗಿರೋದು ಅಲ್ಲಿ ಜಿಲ್ಲಾಸ್ಪತ್ರೆ ಇವತ್ತು ಕಂಪ್ಲೀಟ್ ಆಗಬೇಕಾಗಿದೆ. ಅದಕ್ಕೆ ಅನುದಾನದ ಕೊರತೆ ಇಲ್ಲ ಅಧ್ಯಕ್ಷರೇ. ಅಲ್ಲಿ KKRDBಯಿಂದನೂ ಮತ್ತು KMRCಯಿಂದನೂ ಅನುದಾನ ಇದೆ. ಅಲ್ಲಿ HR ಸಮಸ್ಯೆಯಿಂದ ಸ್ವಲ್ಪ ಕುಂಠಿತ ಆಗಿದೆ. ಅದಕ್ಕೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾ, ಅದೇ ರೀತಿ ನಮ್ಮ ಇನ್ನು ಆಸ್ಪತ್ರೆ ವಿಷಯದಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕಲ್ಲಿ KMRCಯಿಂದ 7 PHCಗಳು ಮತ್ತು 1 PHCಯಿಂದ CHCಗೆ ಅಪ್ಗ್ರೇಡೇಷನ್ ಆಗಿತ್ತು ಅಧ್ಯಕ್ಷರೇ. IPHS ಮಾನದಂಡಗಳಿಂದ ಇವತ್ತು ಅದನ್ನು ಕ್ಯಾನ್ಸಲ್ ಆಯಿತು. ಆದರೆ ಮತ್ತೆ ನಾವು ಮರುಪರಿಷ್ಕರಣೆ ಮಾಡಿ IPHS ಸ್ಟ್ಯಾಂಡರ್ಡ್ಸ್ ಪ್ರಕಾರನೇ 3 PHC ಬೇಕು ಮತ್ತು 1 PHCಯಿಂದ CHC ಅಪ್ಗ್ರೇಡೇಷನ್ ಆಗಬೇಕು ಅಂತೇಳಿ ಕೇಳಿದಾಗ ಅದು ಮತ್ತೆ ನೋಡಿ, ಇದು ಅಧ್ಯಕ್ಷರೇ ನಿಜವಾಗ್ಲೂ ಹೇಳ್ತೀನಿ, ಇದು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರಲ್ಲಿ ಮತ್ತು ಆರೋಗ್ಯ ಸಚಿವರ ಗಮನಕ್ಕಿದೆ ಮತ್ತು KKRDB ಅಧ್ಯಕ್ಷರ ಗಮನಕ್ಕಿದೆ. ಇದು ಆರ್ಥಿಕ ಇಲಾಖೆಯಿಂದ ಮತ್ತೆ ಇಷ್ಟೆಲ್ಲ IPHS ಸ್ಟ್ಯಾಂಡರ್ಡ್ಸ್ ಇದ್ಮೇಲೆ ಕೂಡ ಮತ್ತೆ ಮ್ಯಾಪಿಂಗ್ ಮಾಡ್ತೀವಿ, ಸ್ಟ್ಯಾಟಿಸ್ಟಿಕ್ ತಗೊಳ್ತೀವಿ ಅಂತ ಹೇಳಿಬಿಟ್ಟು ಮತ್ತೆ ಅಕ್ಟೋಬರ್ 3ನೇ ತಾರೀಕು ಮತ್ತೆ ಒಂದು ಹೊಸ ಆದೇಶ ಮಾಡಿದ್ದಾರೆ. ಅದ್ರ ಪ್ರಕಾರ ಯಾರಿಗೂ ಇನ್ನು ಕರ್ನಾಟಕದಲ್ಲಿ PHC CHಗಳು ಬರ್ದಿರೋಂಥ ಆದೇಶ ಥರ ಇದೆ. ನಿಜವಾಗ್ಲೂ ಹೇಳ್ತೀವಿ, ಇದನ್ನು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀನಿ. ನಾನು ಕೇಳೋದಿಷ್ಟೇ ಅಧ್ಯಕ್ಷರೇ, ಇಲ್ಲಿ ನಾವು ಅವತ್ತು ಕೂಡ ಹೇಳಿದ್ದೀನಿ, ಇದು ಒಂದು ರಿವರ್ಸ್ ಪಾಪ್ಯುಲೇಷನ್ ಅನಾಲಿಸಿಸ್ ಅಂತ ಏನು ಮಾಡ್ಕೊಂಡಿದ್ದಾರೆ, ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಅಂತೇಳಿ. ಇದು ಸದನಕ್ಕೆ ಮತ್ತು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಆರ್ಥಿಕ ಇಲಾಖೆಯಿಂದ. ಇದಕ್ಕೆ ತಾವು ಒಂದು ಸದನ ಸಮಿತಿ ರಚನೆ ಮಾಡಬೇಕು. ಸದನ ಸಮಿತಿ ರಚನೆ ಮಾಡಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಮಾತ್ರ ಕೊಡಬೇಕು. ಅಧ್ಯಕ್ಷರೇ, ನಾನೊಂದು ಪ್ರೈವೇಟ್ ಪ್ರಾಕ್ಟೀಷನರ್, ಖಾಸಗಿ ಒಂದು ನಮ್ಮ ಹೋಬಳಿ ಮಟ್ಟದಲ್ಲಿ ಆಸ್ಪತ್ರೆ ಮಾಡ್ಬೋದು. ಯಾಕೆ ಹಾಸ್ಪಿಟಲ್ಗಳು ಕೇಳ್ತಾ ಇದೀವಿ ಗ್ರಾಮೀಣ ಮಟ್ಟದಲ್ಲಿ ಜನರಿಗೆ? ಯಾಕೆ ಮಾಡ್ತಾ ಇದ್ದಾರೆ? ಎಷ್ಟು ಸರಿ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ, ಉಪಮುಖ್ಯಮಂತ್ರಿಗಳು ಬರೆದಿದ್ದಾರೆ, ಆರೋಗ್ಯ ಸಚಿವರು ಬರೆದಿದ್ದಾರೆ, ಅಪರ ಮುಖ್ಯ ಕಾರ್ಯದರ್ಶಿಗಳು ಬರೆದಿದ್ದಾರೆ, ಮುಖ್ಯ ಕಾರ್ಯದರ್ಶಿಗಳು ಬರೆದಿದ್ದಾರೆ, ಡೆವಲಪ್ಮೆಂಟ್ ಕಮಿಷನರ್ ರೆಕಮೆಂಡ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ಮೇಲೆ ಒಂದ್ ನಿಮಿಷಪ್ಪ, ಇಷ್ಟೆಲ್ಲರೂ ಆದ್ಮೇಲೆ ಕೂಡ ಮತ್ತೆ ಏನೋ ಇಲ್ಲದ್ದು ಸಲ್ಲದ್ದು ಮಾನದಂಡಗಳು ಹೇಳ್ಬಿಟ್ಟು ನಮ್ಗೆ ಕ್ಯಾನ್ಸಲ್ ಮಾಡೋದು ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಇದನ್ನ ತಾವು ಈಗ ಕೊನೆಗೆ ನಮ್ಗೆ ನೀವು ಒಬ್ಬರೇ ಉಳಿದಿರೋದು, ತಾವು ಸದನ ಸಮಿತಿ ರಚನೆ ಮಾಡಿ ನಮ್ಗೆ ಬೇಕಾದಂತ ನ್ಯಾಯನ ಕೊಡ್ಬೇಕಂತ ಹೇಳ್ಬಿಟ್ಟು ಹೇಳ್ಕೊಳ್ತಾ ಇದ್ದೀನಿ ಅಧ್ಯಕ್ಷ. ಹೋಗುದಿಲ್ಲ ಶಿಕ್ಷಣ ಇಲಾಖೆಯಲ್ಲಿ ಆಯ್ತು, ಯಾವ್ದು ರೆಕಾರ್ಡ್ಗೆ ಹೋಗುದಿಲ್ಲ, ನೀವು ಏನ್ ಹೇಳಿದ್ರು ರೆಕಾರ್ಡ್ಗೆ ಹೋಗುದಿಲ್ಲ. ಅಧ್ಯಕ್ಷರೇ, ಎರಡೇ ಶಿಕ್ಷಣದ ಹೇಳ್ತೀನಿ ಅಧ್ಯಕ್ಷರೇ. ಯಾವ್ದು ವಿಷಯ ಮಾತಾಡಿ ಅಧ್ಯಕ್ಷರೇ, ಹಂಪಿ ವಿಶ್ವವಿದ್ಯಾಲಯ ಕೂತ್ಕೊಳ್ಳಿ ಅಧ್ಯಕ್ಷರೇ, ದೇಶದ ಏಕೈಕ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ವಿಶ್ವವಿದ್ಯಾಲಯ ಹಂಪಿಲಿದೆ. ಅದು ಇವತ್ತು ಅನುದಾನದ ಮತ್ತು ಬೋಧನಾ ಸಿಬ್ಬಂದಿಯಿಂದ ಕೊರತೆಯಿಂದ ನರಳ್ತಾ ಇದೆ. ಅದು ಒಂದು ನಮ್ಮ ಕನ್ನಡಿಗರ ಹೆಮ್ಮೆ. ಅದಕ್ಕೆ ಇವತ್ತು ನ್ಯಾಯ ಕೊಡಿಸಂತ ಕೆಲಸ ಸರ್ಕಾರ ನಿಮ್ಮ ಹತ್ರ ಹೇಳ್ತಾ